ಆಹಾಹಾಹಾ ರಂಗನಾಥ ಸ್ವಾಮಿ ಎಲ್ಲಿದ್ದರೂ ನಿದ್ದೆ ಬರುತ್ತೆ. ಇಂಥ ಕಾಸ್ಟ್ಲಿ ಲಾಡ್ಜ್ನಾಗಿದ್ದರೂ ನಿದ್ದೆ ಮಾಡ್ತಾನ, ಚೀಪ್ ಲಾಡ್ಜ್ನಾಗಿದ್ದರೂ ನಿದ್ದೆ ಮಾಡ್ತಾನೆ. ಇವನ ಯೋಗ್ಯತೆಗೆ ಮತ್ತೆ ಸೂಟು ಬೂಟು ಬೇರೆ ಕೇಳು. ಒಳ್ಳೆ ಲಾಡ್ಜ್ನಾಗ ನೋಡಿದ್ರೆ ರೂಮಿನ ಬಾಡಿಗೆ ಕಟ್ಟಿಲ್ಲ ಅಂತಂದು ಕ್ಯಾಕರ್ಸ್ ಬೇಕತ್ತಾರ. ಬಂದು ಹೇಳಿದ್ರೆ ಬರುತ್ತಾ ರೊಕ್ಕ ಅಂತಂದು ಐಷಾರಾಮಿ ಜೀವನ ಮಾಡ್ತಾನೆ. ಇನ್ನು ಯಾರ ತಲೆ ಮೇಲೆ ಕೈ ಇಡ್ಬೇಕಂತ ಮಾಡ್ಯಾನೋ ಹಾಳದವ. ಡೈರೆಕ್ಟ್ರ್ ಸರ. ಏನ್ರಿ, ಯಾಕ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ನಿದ್ದೆ ಬರಲ್ಲೇನ್ರಿ? ಅಷ್ಟು ದೊಡ್ಡ ಬೆಡ್ ಐತಿ, ಹೋಗಿ ಮಲ್ಕೊಳ್ರಿ. ಮಲ್ಕೊಳ್ಳೋದು ಹಂಗಿಲ್ರಿ, ಅಲ್ಲಿ ಕಟ್ಟಿಲ್ಲ ನೀವು ಬಿಲ್ ಅಂತಂದು ಬೈಯಾಕತ್ತಾರ. ನೀವು ನೋಡಿದ್ರೆ ಇನ್ನೂ 1 ವಾರ ಇಲ್ಲೇ ಇರೋಣ, 2 ವಾರ ಇಲ್ಲೇ ಇರೋಣ ಅಂತೀರಿ. ರೊಕ್ಕ ಇಲ್ಲಿಂದ ತರುಣ ಎಲ್ರಿ ಹೋಗ್ತೀವಿ, ಕಟ್ಟೋಣ ಸುಮ್ಮನಿರ್ರಿ. ಅವರು ತಾಯಿ ಮಗಳು ಬಂದ್ರ ನೋಡ್ರಿ, ಅವ್ರಿಗೆ ಮತ್ತೊಂದು 30,000 ತೊಗೊಂಬರಕ್ಕೆ ಹೇಳಿದ್ದೆ, ತಂದ್ರೆ ನೋಡ್ರಿ. ನಾನು ಕೆಳಗೆ ಹುಡುಗ 100 ರೂಪಾಯಿ ಕೊಟ್ಟು ಹೇಳಿ ಬಂದೀನಿ. ಎಲ್ಲಾನು ಮತ್ತೆ ಹೈಫೈ ಆಗಿ ಇರ್ಬೇಕಂತ ಹೇಳಿದ್ರಲ್ಲ, ಫೋನ್ ಮಾಡಿ ಪರ್ಮಿಷನ್ ತೊಗೊಂಡು ಕಳಿಸ್ರಿ ಅಂತ ಹೇಳಿ. ಫೋನ್ ಬರುತ್ತಾ ಲ್ಯಾಂಡ್ಲೈನ್ಗೆ. ಚಲೋ ಆಯ್ತು, ಒಳ್ಳೇದಾಯ್ತು. ಒಂದು ಟೀಯರು ಹೇಳ್ರಿ. ಬ್ಯಾಡ್ತಡ್ರಿ, ಅವ್ರು ಬಂದಾಗ ಜ್ಯೂಸ್ ಹೇಳುವಂತ್ರಿ ಅಂತ. ಜ್ಯೂಸ್ಗೆ ಕಾಸು ಕೊಡ್ಬೇಕಲ್ರಿ, ಎಲ್ಲಿಂದ ತರನ ಸರ್? ಅಯ್ಯೋ, ಉದ್ರ್ಯಾಗ ಬರ್ಕೊಳಕ್ಕೆ ಹೇಳ್ರಿ. ಒಂದು ಕೆಲಸ ಮಾಡಿ, ಕೆಳಗೋರಿ, ಒಂದು 10 ರೂಪಾಯ್ದು ಒಂದು 2-3 ತೊಗೊಂಬರ್ರಿ ಪಾಕಿಟ್. ಅವನ ಗಾಜಿನ ಇಲ್ಲದ ಇಟ್ಟರ್ ನೋಡಲ್ಲಿ ದಬ್ಬಾಕ್ಯಾರ, ಆ ಗ್ಲಾಸಿಗೆ ಹಾಕಿ ತಂದು ಕೊಟ್ಬಿಡು ಆಟ. ಇನ್ನೇನು ಮತ್ತ ಸಸ್ತದಾಗ ಹೈ ಕ್ಲಾಸ್ ಲೈಫ್ ಅಂದ್ರೆ ಇದ. ಸರಿ ಆಯ್ತು. ಮತ್ ಯಾರು ಇವ್ ಡೈರೆಕ್ಟರ್ ಅಂತ ಹೇಳಾರೋ, ಅದೇನ್ ಡೈರೆಕ್ಟರ್ ಗಿರಿ ಮಾಡ್ತಾನೋ. ನೋಡಿ, ಫೋನ್ ಬಂತು ನೋಡಿ, ರಿಸೀವ್ ಮಾಡಿ. ಅವರ ಬಂದಿರ್ಬೇಕು. ಹಲೋ, ಕಳಿಸ್ರಿ ಮ್ಯಾಕ್ ಕಳಿಸ್ರಿ. ಆ ಹುಡುಗಿನ ಡುಮ್ಮಿ, ಮುದುಕಿ ಮತ್ತು ಡುಮ್ಮಿನ. ಬರ್ಲಿ ರೀ, ಒಂದು ರೈಟಿಂಗ್ ಪ್ಯಾಡ್ ಕೊಡ್ರಿ ಇಲ್ಲಿ. ಮತ್ತು ನಾನು ನಿಜವಾಗ್ಲೂ ಕತಿ ಮಾಡಕತ್ತೀನಿ ಅಂತ ಅನಿಸ್ಬೇಕಲ್ಲ. ಹೆಂಗೈತ್ರಿ ಗೆಟಪ್ ಅಸಿಸ್ಟೆಂಟ್ ಡೈರೆಕ್ಟ್ರ್? ಫಸ್ಟ್ ಕ್ಲಾಸ್. ಸರ್, ಒಳಗೆ ಬರ್ಬೋದಾ? ಬನ್ನಿ ಅಮ್ಮ, ಒಳಗೆ ಬನ್ನಿ ನೀವು ಬನ್ನಿ. ಅವ್ವ, ಅಲ್ಲಲ್ಲ, ಮಾಮ್ಸ್, ಬಾ. ನಮಸ್ಕಾರ ಸರ್. ಅಮ್ಮ ನಮಸ್ಕಾರ, ಬಾರಮ್ಮ ಕೂತ್ಕೋ ಬಾ. ನಮಸ್ಕಾರ ಸರ, ಆರಾಮದಿರ್ರಿ? ನೀವು ಆರಾಮದಿರ್ರಿ? ಏನ ಅಂದ್ರಲ್ಲಿ ಮಗ ಅಂಗಿಸ್ಟೆಂಟ್? ಅದು ಅಂಗಿಸ್ಟೆಂಟ್ ಅಲ್ರಿ, ಅಸಿಸ್ಟೆಂಟ್ ಡೈರೆಕ್ಟರ್ ನಾನು. ಅದೇನ ಯಾಕಾಗಿರೋದಕ್ಕ ಕುಂದ್ರ ಬರ್ರಿ ನೀವು ಕುಂದ್ರ ಬರ್ರಿ. ಅಮ್ಮಾರ ಈಚೇರಿ ಬರ್ರಿ. ಹ್ಞೂನಪ್ಪ, ಬಂದೆ ಕುಂತೆ. ಇನ್ನೊಂದು ಕುರ್ಚಿ ಇಲ್ಲಲ್ಲ ಆಕಿಗೆ, ನನ್ನ ಮಗಳಿಗೆ? ನೀನ್ ಇಲ್ಲಿ ಬಾರಮ್ಮ, ಇಲ್ಲಿ ಕೂತ್ಕೋ ಬಾ. ಯಾಕಂದ್ರೆ ನಿನಗೆ ನಾನು ಪರ್ಸ್ನಲ್ ಆಗಿ ಹೇಳಬೇಕು ಏನೇನೈತಿ ಸ್ಕ್ರಿಪ್ಟ್ ಅನ್ನೋದು. ಬಾ. ಹ್ಞೂ ಸರ್. ಹೋಗ್ರಿ ಮಾಯಣ್ಣ, ಜ್ಯೂಸ್ ತೊಗೊಂಬರ್ರಿ ನಮ್ಮ ಹೀರೋಯಿನ್ ಮೇಡಮ್ಗೆ ಮತ್ತು ಅವ್ರ ತಾಯಿಗೆ. ಸರಿ ಸರ್. ನೋಡಮ್ಮ, ಸೀರಿಯಲ್ ಹೆಸರು ಕನಸಲ್ಲಿ ಬಂದ ಕನ್ಯೆ. ಕನಸಲ್ಲಿ ಬಂದ ಕನ್ಯೆನಾ? ಭಾಳ ಚಂದ ಐತಿ ಸರ್ ಹೆಸರು. ಹ್ಞೂನಮ್ಮ, ಈಗ ಇಬ್ರು ಹೀರೋಯಿನ್ ಇರ್ತಾರ. ಒಬ್ಬಾಕಿ ಕೆಟ್ಟಕ್ಕಿರ್ತಾಳ, ಒಬ್ಬಾಕಿ ಒಳ್ಳೆಕಿರ್ತಾಳ. ಈಗ ನೀನು ಯಾರ್ ಕ್ಯಾರೆಕ್ಟರ್ ಮಾಡ್ತೀವಾ? ನಾನಂತರೂ ಒಳ್ಳೆಕೆಪ್ಪ, ನಾ ಒಳ್ಳೆಕೆ ಕ್ಯಾರೆಕ್ಟರ್ ಮಾಡ್ತೀನಿ. ನಾನಂತರೂ ಒಳ್ಳೆಕಾಗೆ ಇರ್ತೀನಿ. ಅಂದ್ರೆ ಹೀರೋ ನನ್ನ ಹಿಂದಿಂದ ಬರ್ತಾನೆ. ನಾ ಮತ್ತೆ ಕೆಟ್ಟಕ್ಕೆ ಕ್ಯಾರೆಕ್ಟರ್ ಮಾಡಿದ್ರೆ ಹೀರೋ ನನ್ನಿಂದ ಬರೋದಿಲ್ಲ, ಹೀರೋಯಿನಿಂದ ಹೊಕ್ಕನ. ಅದಕ್ಕೆ ಓಹೋ, ಭಾಳ ಇಂಟೆಲಿಜೆಂಟ್ ಅದಿಯಮ್ಮ ನೀನು, ಭಾಳ ಇಂಟೆಲಿಜೆಂಟ್ ಅದಿ. ಏನೋ ಸರ್ ನಿಮ್ಮ ಆಶೀರ್ವಾದ. ನೀವ ಲತ್ತತ್ತನ ಹೊಂಟಬಿಟ್ನಲ್ಲ. ಅಯ್ಯೋ ಹಣದವ. ನೋಡಮ್ಮ ನೀನ್ ಹೊಟ್ಟಿ ಹಿಂಗೆಲ್ಲ ಹೊಟ್ಟಿ ಇದ್ರೆ ಹೆಂಗಮ್ಮ ಹೀರೋಯಿನ್ ಅನ್ಸ್ಕೊತಾರೆ? ಅದು ಸರ್, ಇಲ್ಲ ಹಂಗೆಲ್ಲ ಅನ್ಕೋಬೇಡ. ನುಣುಪಾಗದವು. ಇನ್ನೊಂಚೂರು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೋ. ಸರ ಎಲ್ಲ ಒಂದು ನಿಮಿಷ ಸರ್, ನಂಗೆ ಅನ್ಕಂಫರ್ಟ್ ಆಗತೈತ್ರಿ. ನೋಡಮ್ಮ, ಇವನ್ನೆಲ್ಲ ಬಿಟ್ಬಿಡ್ಬೇಕು. ಸೀರಿಯಲ್ ಇಂಡಸ್ಟ್ರಿ ಬರ್ತೀನಿ ಅಂದ್ರೆ ಒಂದು ಸ್ವಲ್ಪ ಫ್ರಾಂಕ್ ಆಗಿ ಯೋಚನೆ ಮಾಡಬೇಕು. ನೋಡಿದ್ಯಲ್ಲ ಎಲ್ಲ ಹೀರೋಯಿನ್ಸ್ ಹೆಂಗಿರ್ತಾರೆ? ಸರ್, ಎಲ್ಲ ಹೀರೋಯಿನ್ಸ್ ಹೆಂಗಿರ್ತಾರ? ಎಲ್ಲ ಚಲೋನ ಅದಾರ ಸರ, ಹಂಗೇನಿಲ್ಲ. ನಂಗೆ ನೀವು ಮುಟ್ಟಕತ್ತಿರೋದು ಯಾಕೋ ಚಲೋ ಅನ್ಸವಲ್ ಸರ. ಏನಮ್ಮ ನೀ ಹೇಳೋದು? ಏನು ನೀ ಮಾತಾಡೋದು? ನೀವಾರು ಹೇಳ್ರಿ ನಿಮ್ಮ ಮಗಳಿಗೆ. ನಾವೇನೋ ಚೆನ್ನಾಗಿ ಕಾಣಲಿ ನೋಡೋದಕ್ಕಂತೇಳಿ ಮತ್ತು ಮೇಕಪ್ ಗೀಕಪ್ ಚೆನ್ನಾಗಿ ಹಾಕತ್ತಾರ ಇಲ್ಲ ಅಂತ ನೋಡ್ತೀವಿ. ಅದನ್ನು ನಿಮ್ಮ ಮಗಳು ಬೇರೆ ಥರನ ಅಂತಾಳಲ್ಲ. ಇನ್ನು ವಯಸ್ಸು ಸಾಲದು, ಸಣ್ಣ ಬುದ್ಧಿ. ಒಂಚೂರು ಹೇಳ್ರಿ ನೀವಾ. ಹೌದನ್ರಿ, ಗಾಯಿ ಒಂದಿಷ್ಟು. ಆಚಾರ ತಪ್ಪಾಚಾರ. ನೋಡಮ್ಮ, ಈಗ ನೀನು ಫಸ್ಟ್ ಹೀರೋಯಿನ್ ಆದ್ರೆ ನಿನಗೆ ಲಂಗ ಬ್ಲೌಸ್ ಹಾಕೋಬೇಕಾಗತ್ತೆ. ಒಂದು 3 ಜೊತೆ ಲಂಗ ಬ್ಲೌಸ್ ಹೊಲಿಸ್ಕೊಂಬಿಡು. 3 ಜೊತೆ ಹೊಲಿಸ್ಕೊಂಡ್ರೆ ಸಾಲಲ್ಲ. ಈಗ ಇನಿಷಿಯಲ್ 3 ಜೊತೆ ಹೊಲಿಸ್ಕೊ.
ಆಮೇಲೆ ನೋಡೋಣ. ಭಾಳ ಬಡವರು ಅಂತ ತೋರ್ಸೋದ್ರಿಂದ ಒಂದು 2 ತಿಂಗಳ 1 ತಿಂಗಳು ಅವನ್ನ ರಿಪೀಟ್ ಮಾಡು. ಅದಾದ್ಮೇಲೆ ಬೇಕಾದ್ರೆ ಚೇಂಜ್ ಮಾಡೋಣಂತೆ. ಹ್ಞೂ ಸರ್ ಆಯ್ತು. ನಂಗೊಂದು ಹೆಲ್ಪ್ ಮಾಡ್ತೀರೇನ್ರಿ? ನಂಗೆ ಸಿಗರೇಟ್ ಸೇರ್ಲಿಲ್ಲ ಅಂದ್ರೆ ತಲೆನ ಓಡಲ್ಲ. ಇಲ್ಲೇ ಕೆಳಗ ಲಾಡ್ಜ್ ಕೆಳಗ ಪಾನ್ ಶಾಪ್ ಐತಲ್ರಿ, ಅಲ್ಲೋಗಿ ಒಂದು ಪ್ಯಾಕ್ ಸಿಗರೇಟ್ ತೊಗೊಂಬರ್ತೀರಾ? ನಮ್ಮ ಅಸಿಸ್ಟೆಂಟ್ಗೆ ಹೇಳ್ತಿದ್ದೆ, ಅವ ಜ್ಯೂಸು ಹೇಳಕ್ಕೆ ಹೋದ್ನಲ್ಲ, ಯಾಕೆ ಬರಲಿಲ್ಲ. ನಮಗೆ ಕತಿಪತಿ ಹೇಳ್ಬೇಕಾದಾಗ ಒಂದಿಷ್ಟು ನಾನು ನಾನು ಸಿಗರೇಟ್ ತರೋದು ನಂಗೇನೋ ಚಲೋ ಅನಿಸ್ವಲ್ದ್ರಿ. ಆಯ್ತು ಬಿಡ್ರಿ, ನೀವೇ ಕುತ್ಕೋರಿ, ಅಲ್ಲೇ ಹೋಗಿ ದಮ್ ಹೊಡೆದು ಬರ್ತೀನಿ. ನಿಮಗ ಪಾಪ ಹೋಗಕ್ಕೆ ಹೊತ್ತಾಗತ್ತ, ಮತ್ತು ರಾತ್ರಿ ಎಲ್ಲ ಇಲ್ಲೇ ಇದ್ದು ಕತಿ ಕೇಳಬೇಕಾಗತ್ತ ಅಂತ ಅನ್ನಪ್ಪ. ಅದ್ರಾಗ ಈಗ ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನಾನು ಇನ್ನೊಂದು ಹೊಸ ಪಿಕ್ಚರ್ ಒಂದು ಮಾಡಕತ್ತೀನಿ. ಅದನ್ನ ಕತಿ ಕೇಳಕ್ಕೆ ಪ್ರೊಡ್ಯೂಸರ್ ಬರ್ತಾರ. ಅವರ ಈಗ ನಂಗೆ ಇಲ್ಲಿ ರೂಮ್ ಮಾಡಿಕೊಟ್ಟಿರೋದು. ಇಲ್ಲ ಇಷ್ಟು ಹೈಫೈ ರೂಮ್ ಒಳಗೆ ನಮಗೆಲ್ಲ ಆಗಲ್ಲಪ್ಪ. ಸಿನಿಮಾ ಮಾಡೋರು ಇದ್ದಾಗ ಇವೆಲ್ಲ ಸಾಧ್ಯ, ಸೀರಿಯಲಿಂದ ನಮ್ಗೇನು ಸಿಗಲ್ಲ ಅನ್ಕೊಳ್ಳಿ. ಅವ್ರು ಬಂದ್ರೆ ನಿಮ್ಮ ಮಗಳಿಗೆ ಕತೆ ಹೇಳೋಕ್ಕಾಗಲ್ಲ, ವೇಟ್ ಮಾಡ್ಬೇಕಾಗತ್ತೆ ನೀವು, ಯಾಕಂದ್ರೆ ಅವ್ರು ದೊಡ್ಡ ಪ್ರೊಡ್ಯೂಸರು. ಪಾಪ ನಿಮಗೆ ಲೇಟು. ಅಯ್ಯೋ ಬೇಡ ಇರಿ ಸರ್, ನಾನು ಹೋಗಿ ತಗೊಂಡು ಬರ್ತೀನಿ. ಅದು ಬೇರೆ ನಂಗೆ ಏನು ಬ್ರ್ಯಾಂಡ್ ಎಲ್ಲ ಗೊತ್ತಿಲ್ಲರಿ. ಅಲ್ಲೋಗಿ ನನ್ನ ಹೆಸರು ಹೇಳಿ, ಅವರೇ ಕೊಡ್ತಾರೆ. ನೀವು ಅದ್ರದ್ದೆಲ್ಲ ತಲೆ ಕೆಸ್ಕೊಬೇಡ್ರಿ. ಹ್ಞೂ ಸರ್ ಆಯಿತು. ತಗೋಮ್ಮ, ಇನ್ನು ತಗೋ. ಸ್ಕ್ರಿಪ್ಟ್ ಐತಿ, ನಿನ್ನ ಡೈಲಾಗ್ಗಳೆಲ್ಲ ಬೇರೆ ಪೇಪರ್ ಇರುತ್ತೆ. ಹೀರೋಯಿನ್ ಡೈಲಾಗಿಗೆ ಬೇರೆ ಪೇಪರು, ಹೀರೋಯಿನ್ ಡೈಲಾಗೆ ಬೇರೆ ಪೇಪರ್. ತಗೋ ಇಲ್ಲಿದ್ದನ್ನ ತಗೊಳಮ್ಮ. ಸರ್ ಒಂದು ಸ್ವಲ್ಪ ದೂರ ಕುತ್ಕೋತೀರಿ, ನಂಗೆ ಸರಿ ಅನಿಸ್ತಿಲ್ಲ. ಕೂದಲ ಗಮ್ ಅಂತ ನೋಡು, ಕಲರ್ ಮಾಡಿಸಿ ಅನ್ಸುತ್ತಲ್ಲ. ಸರ್ ಏನ್ ಮಾಡಕತ್ತೀರಿ ನೀವು? ಸರಿ ಸರ್ ಬಿಡ್ರಿ, ನನ್ನ ಭುಜ ಬಿಡ್ರಿ ನೀವು. ಬರೀ ರೊಕ್ಕ ಕೊಟ್ಬಿಟ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಅನ್ನಲ್ಲ. ನಾ ಏನು ಹೇಳಿದೆ, ಎಲ್ಲ ರೀತಿಯಾಗೂ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದೆ. ಅದರ ಅರ್ಥ ಇದ. ಬಾ ಇಲ್ಲೇ, ಏನು ಹೀರೋಯಿನ್ ಆಗ್ಬೇಕಂತ ಬಂದು ಇಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲನ? ಏನ್ ಮಾತಾಡಕತ್ತೀರಿ ಸರ್ ನೀವು? ಹಂಗಾಗಿದ್ರ ಯಾರು ನಟನೇನು ಮಾಡ್ತಿರ್ಲಿಲ್ಲ, ಹೀರೋಯಿನ್ ಆಗ್ತಿರ್ಲಿಲ್ಲ, ಯಾರು ಸೀರಿಯಲ್ಗೂ ಬರ್ತಿರ್ಲಿಲ್ಲ. ನಿಮ್ಮಂತರಿದ್ರ ಸರ್ ಬಿಡ್ರಿ. ಮೊದ್ಲು ನೀವು ಅವ್ವ ಮೊದ್ಲನ್ ಭುಜ ಬಿಡ್ರಿ. ಅಯ್ಯ, ನಾಟಕ ಆಡಬೇಡ. ನನಗೆ ನಿನ್ನಂಥರದೆಲ್ಲ ಗೊತ್ತೈತಿ. ನಿನ್ನಂತ ನೋಡಿ ಏನು ಹೆಬಗ ಆ ತಿಂದು ಹೆಬಗಾಗಿರ ನಿನಗ ಯಾರ ಹೀರೋಯಿನ್ ಆಗಕ್ಕೆ ಚಾನ್ಸ್ ಕೊಡ್ತಾರನ? ಏನ್ ಹೇಳಿದ್ರಿ? ಅಯ್ಯ, ನಾಟಕ ಸಾಕು, ಬಾಯಿಲೆ. ನಾನು ಕಂಡೀನಿ. ಚಂದಾಗ ನೈಸಾಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿನಗ. ನೋಡ್ಕೊಂಡಿ ನಿನ್ನ ಅವತಾರನ. ಹೀರೋಯಿನ್ ಆಗಕ್ಕಲ್ಲ, ಸೀರಿಯಲ್ ಒಳಗ ನಟನೆ ಮಾಡ್ಬೇಕಂದಾಗ ಒಂದು ಟ್ಯಾಲೆಂಟ್ ಅಂತ ಇರ್ಬೇಕು, ಒಂದು ಬುದ್ಧಿಯರ ಇರ್ಬೇಕು. ನಿನಗೆ ಎರಡೂ ಇಲ್ಲ. ಏಯ್ ಏನ್ ಮಾತಾಡಕತ್ತಿ ನೀನು? ಮೊನ್ನೆ 50,000 ಇಸ್ಕೊಂಡಿ, ಇವತ್ತು 30,000 ತಗೊಂಡ್ಬಂದಿದ್ವಿ ನೀನು ಕೊಡ್ಬೇಕಂತ ಹೇಳಿ. ಅಂತದ್ರಾಗ ಏನ್ ಮಾತಾಡಕತ್ತಿ ನೀನು? ಏನ್ ಮಾತಾಡಕತ್ತಿ ನೀನು? ಏಕ ನಿನಗೆ ಗೊತ್ತಿಲ್ಲ, ಕನ್ನಡ ಬರ್ದಿಲ್ಲ? ನೀನು ಹೋಗ್ಲಿ, ನೋಡಕರ ಚಂದ ಅದೀಯಾ, ಹೀರೋಯಿನ್ ಫಿಗರ ನಿಂದು. ನೀನ ನೋಡ್ಕೊ ಒಂದ್ಸರಿ, ಕನ್ನಡ ನಿಂತ್ಕೊಂಡು ಹೋಗಿ ನೋಡ್ಕೊ. ಸೀರಿಯಲ್ ಒಳಗೆ ನೀನು ಕಸ ಮುಸುರು ತಿಕ್ಕ ಕ್ಯಾರೆಕ್ಟರ್ ಕೊಡಕ್ಕೂ ನನಗೆ ಮನಸ್ಸಾಗೋದಿಲ್ಲ. ಅಷ್ಟು ಕೆಡ್ದಾಗದಿ ನೀನು. ಅವತ್ತು ಸುಳ್ಳು ಹೇಳಿದೇನು? ಹಾಗಾದ್ರೆ ನೀನು ರೊಕ್ಕದ ಆಸೆಗ ನೋಡ, ನೀ ಎಲ್ಲದಕ್ಕೂ ಒಪ್ಕೊಂಡು ನನ್ನ ಜೊತೆಗಿದ್ದಿ. ಕೊನೆಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಾದ್ರೂ ನೀನು ಇಟ್ಕೊಂತೀನಿ. ಇಲ್ಲ ನೀ ಹಾರಾಡಿದಿ ಅಂದ್ರೆ ಹೋಯ್ತಾರ ಕಳ್ಚಿಗೆ ಇಲ್ಲಿಂದ. ನಾನೇನೇನು ಸುಮ್ಮನೆ ಬಿಡಲ್ಲ, ನೋಡ್ತೀರ. ನಾನೇನೇನು ಸುಮ್ಮನೆ ಬಿಡಲ್ಲ. ಮೊದ್ಲು ನೀ ಇಲ್ಲಿಂದ ಹೋಗು, ಆಮೇಲೆ ನನ್ನನ್ನು ಬಿಡ ಮಾತು ಬ್ಯಾರೆ. ಅವ್ವ 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 ಅವ್ವ. ಯಾಕೆ ವ್ಯರ್ಥ ಪ್ರಯತ್ನ ಮಾಡಕತ್ತಿ? ನಮ್ಮ ಅಸಿಸ್ಟೆಂಟ್ ನಿಮ್ಮ ಅವನ್ ಹೊರಗೆ ಹಾಕಿ ಬಾಗ್ಲು ಹಾಕ್ಯಾನ. ನಂದು ಟೈಮ್ ಎಷ್ಟು, ನಿಂದು ಟೈಮ್ ಎಷ್ಟು? ಬಾಯ್ಲಿ. ಇಲ್ಲ ನಾನು ಬರಲ್ಲ ಅವ್ವ.